ಇಲ್ಲಿ ಒಂದು ಕಚಡ ನಾಯಿ ಕಮೆಂಟ್ ಹಾಕೈತೆ ನೋಡ್ರಿ. ಯಾಕೆ ಯಾವಾಗ್ಲೂ ವಿಭೂತಿ ಹಚ್ಕೊಂಡು ಸಾಯ್ತೀಯ? ಫಸ್ಟ್ ಆಫ್ ಆಲ್ ನೀ ಆ ಭೋಸಡಿಕ ನನಗದನ್ನ ಕೇಳಾಕ ಹಚ್ಕೊಂಡೆ ನೋಡ್, ಏನ್ ಮಾಡ್ತಿ? ಏನಂದಿ? ಯಾಕೆ ವಿಭೂತಿ ಹಚ್ಕೊಂಡು ಸಾಯ್ತೀಯ? ನಾ ಸಾಯತಿಲ್ಲ, ನಿನ್ನ ಸಾಯಿ ಹೊಡಿತೇನೆ ನೋಡಿ. ಪಾಪ ಅವನಿಗೆ ಗೊತ್ತಿಲ್ಲ ಅನಿಸ್ತೈತಿ ನಮ್ ಕಡೆ ಸತ್ತಾಗೂ ಇದನ್ನ ಹಚ್ತಾರಂತಂದು. ನಾ ಸಾಯು ಮಟಾನು ಹಚ್ಕೊಂಡ ತಿರಾಕಿ. ಯಾಕಂದ್ರೆ ಸತ್ ಮೇಲೆ ಆಸ್ತಿ ಅಂತಸ್ತು ಮನೆ ಜಗ ಯಾವ್ದು ಬರಲ್ಲ. ನಮ್ ಲಿಂಗ ಮತ್ತೆ ಇವತ್ತಿ ಅಷ್ಟ ಬರುದೈತಿ. ಅಂಡ್ ದಿಸ್ ಈಸ್ ಫಾರ್ ಶೋರ್, ನೀ ಸತ್ತ ಕ್ರಿಮಿ ಕೀಟಗೂ ನೀನ್ ತಿನ್ನಾಕ ಹೇಸ್ಗಿ ಬರ್ತೈತಿ. ನಮ್ ನಾಡಲ್ಲೇ ಹುಟ್ಟಿ ನಮ್ ನಾಡಿನ ಸಂಸ್ಕೃತಿನೇ ನೋಡಿ ಬೆಳೆದು ನಮ್ ನಾಡಿನ ಸಂಸ್ಕೃತಿಗೆ ಹೆಂಗ್ ಮಾತಾಡ್ತಿ ಅಂದ್ರೆ, ಬೇರೆ ಬೇರೆ ಸ್ಟೇಟ್ ಅವರು ವಿಡಿಯೋಸ್ ನೋಡಿದಾಗ್ಲೆಲ್ಲ ಇಷ್ಟೊಂದು ಪಾಸಿಟಿವ್ ಎನರ್ಜಿ ಇದೆ, ಗುಡ್ ವೈಬ್ಸ್ ಐತಿ ಅಂತೆಲ್ಲ ಅಪ್ರಿಶಿಯೇಟ್ ಮಾಡೋದ್ರಾಗ, ಇದೇ ನಮ್ ನಾಡಲ್ಲಿ ಹುಟ್ಟಿ ಅದಕ್ಕೆ ಹಿಂಗ ಅಂತೀಯಲ್ಲ, ನಾಚಿಕೆ ಆಗ್ಬೇಕು ನಿಂಗೆ. ನೀನ್ ಅಂದಿರೋ ಮಾತಿಗೆ ಇಷ್ಟೇ ಉಗಿದ್ರೆ ಸಾಕಾಗಲ್ಲ, ಎಲಿ ಅಡಿಕೆ ಹಾಕೊಂಡ್ ಕಲರ್ ಫುಲ್ ಉಗಿಬೇಕು. ಹಂಗ ನಾನ್ ಉಗಿಯಲ್ಲ, ನಮ್ಮ ಅಣ್ಣ ತಮ್ಮರೆಲ್ಲ ಬಂದು ಉಗಿತಾರ. ಲಾಸ್ಟ್ ಇನ್ನೊಂದೇನೋ ಇತ್ತಲ್ಲ, ಹಾ ನಿನ್ನ